ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಟೆಕ್ ಯೂಟ್ಯೂಬ್ ಚಾನಲ್ನಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೆ ಎಫೆಕ್ಟು ಮತ್ತು ಫಿಲ್ಟರ್ ಮತ್ತು ಸ್ಟಿಕ್ಕರ್ಗಳನ್ನು ಯಾವ ಥರನಾಗಿ ಬಳಸಬೇಕು ಅನ್ನೋದ್ರ ಕುರಿತಾಗಿ ನಾನು ನಿಮ್ಗೆ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಇಂಪೋರ್ಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮಗೆ ಬೇಕಾಗ್ತಕ್ಕಂಥ ಮೀಡಿಯಾವನ್ನು ನಾವು ಏನು ಮಾಡ್ತಾ ಇದೀವಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ. ನೀವು ಈಗ ನೋಡ್ಬೋದು, ನಾವು ಮೀಡಿಯಾನ ನಾನು ಏನು ಮಾಡ್ತೀನಪ್ಪ ಅಂದರೆ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕಾಗಿ ಇವತ್ತು ಒಂದು ವಿಡಿಯೋ ಮತ್ತು ಒಂದು ಫೋಟೋನ ನಾನು ನಿಮ್ಗೆ ಏನು ಮಾಡಿದ್ದೀನಪ್ಪ ಸೆಲೆಕ್ಟ್ ಮಾಡಿ ಮೀಡಿಯಾನ ಇಂಪೋರ್ಟ್ ಮಾಡಿದ್ದೀನಿ. ಇಂಪೋರ್ಟ್ ಮಾಡಿದ ನಂತರ ಏನು ಮಾಡಬೇಕಪ್ಪ ಅಂದರೆ ಈ ಥರನಾಗಿ ಸ್ಕ್ರೋಲ್ ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ಡ್ರಾ ಮಾಡಬೇಕಾಗುತ್ತೆ. ಡ್ರಾ ಮಾಡಿದ ನಂತರ ಈಗ ನೀವು ನೋಡ್ಬೋದು, ಡ್ರಾ ಮಾಡಿದರೆ ಈ ಥರನೇ ಕಾಣುತ್ತೆ. ಈ ಥರನೇ ಕಾಣಿದ ನಂತರ ನಾವು ಎಫೆಕ್ಟನ್ನು ಬಳಸೋದು ಯಾವ ಥರ ಅಂತಂದರೆ ಎಫೆಕ್ಟ್ನಲ್ಲಿ ಬಂದುಬಿಟ್ಟು ನಮಗೆ ಯಾವ ಥರನಾಗಿ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ BOR ಬಾರ್ಡರ್ ಅಂತ ಇದೆಯಲ್ಲ, ಬಾರ್ಡರ್ ಅಂತ ಇಲ್ಲಿ ಬಂದಿದೆಯಲ್ಲ, ಇದನ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮಗೆ ಯಾವ ಥರ ಬಾರ್ಡರ್ ಬೇಕೋ ಆ ಥರ ಬಾರ್ಡರ್ ಎಫೆಕ್ಟನ್ನು ನಾವು ಇದು ಮಾಡ್ಕೋಬೋದು. ಈ ಥರನಾಗಿ ಕೂಡ ನಾವು ಬಾರ್ಡರ್ ಎಫೆಕ್ಟನ್ನು ಹಾಕೋಬೋದು, ಇಲ್ಲಪ್ಪ ಅಂದರೆ ಈ ಥರನಾಗಿ ಕೂಡ ಹಾಕೋಬೋದು. ಅದು ನಾವೇ ಕೂಡ ಯಾವ ಥರನಾಗಿ ಕ್ರಿಯೇಟ್ ಮಾಡ್ಕೋಬೋದು. ಈ ಥರನಾಗಿ ನೀವು ನೋಡ್ಬೋದು, ಈ ಥರನಾಗಿ ನಾವು ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ಕುರಿತಾಗಿ ನಾನು ಇದೇ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಇನ್ನೂ ಹಲವಾರು ಏನು ಮಾಡ್ತಾವಪ್ಪ ಅಂದರೆ ಇದರಲ್ಲಿ ಈ ಥರನಾದ ಬಾರ್ಡರ್ ಎಫೆಕ್ಟ್ ಕೂಡ ಬರ್ತಾವೆ. ನಿಮಗೆ ಯಾವ ಥರ ಬೇಕೋ ಆ ಥರನಾಗಿ ಬಳಸ್ಕೋಬೋದು. ಈಗ ನೀವು ಇದನ್ನು ನೋಡ್ಬೋದು, ಇದನ್ನ ಈ ಥರ ಡ್ರಾ ಮಾಡಿದ ನಂತರ ನಿಮಗೆ ಇಲ್ಲಿ ಯಾವ ಥರ ಬೇಕೋ ಆ ಥರನಾಗಿ ನೀವು ಸ್ಪೀಡ್ ಯಾವ ಥರ ಬೇಕು, ಮತ್ತು ನಿಮಗೆ ಯಾವ ಥರನಾಗಿ ಇಲ್ಲಿ ಏನು ಸೆಟ್ಟಿಂಗ್ ಬೇಕಲ್ಲ ಆ ಥರ ಸೆಟ್ಟಿಂಗ್ ಕೂಡ ಇಲ್ಲಿ ನೀವು ಎಫೆಕ್ಟ್ನಲ್ಲಿ ಚೇಂಜ್ ಮಾಡ್ಕೋಬೋದು. ಇದು ಫಿಲ್ಮೋರಲ್ಲಿ ಇಲ್ಲಿ ಇದು ಒಂದು ಹೆಚ್ಚಿನ ಅಡ್ವಾನ್ಸ್ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ನಾನು ಇದನ್ನು ಈ ಎಫೆಕ್ಟನ್ನು ಡಿಲೀಟ್ ಮಾಡಿಬಿಟ್ಟು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಈ ಬಾರ್ಡರ್ ಎಫೆಕ್ಟನ್ನು ನಾನು ಮಾಡ್ತೀನಪ್ಪ ಅಂದರೆ ಇದಕ್ಕೆ ತರ್ತಾ ಇದ್ದೀನಿ. ಇದ್ರ ಮೇಲೆ ತಂದುಬಿಟ್ಟ ನಂತರ ಈ ಥರನಾಗಿ ಕಾಣುತ್ತೆ. ಈ ಥರನಾಗಿ ಕಾಣಿದ ನಂತರ ನಾನು ಏನು ಮಾಡ್ತೀನಪ್ಪ ಅಂದರೆ ಇದನ್ನು ಪೂರ್ತಿಯಾಗಿ ಮಾಡಿದ ನಂತರ ಈ ಥರನಾಗಿ ಶೋ ಆಗ್ತತಿ. ಅದಾದ ನಂತರ ನೆಕ್ಸ್ಟ್ ನಾನು ಏನು ಮಾಡಪ್ಪ ಅಂದ್ರೆ ಇಲ್ಲಿ ಡ್ರಾಯಿಂಗ್ ಟೂಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಾನು ರೆಕ್ಟಾಂಗಲ್ ಟೂಲನ್ನು ತೆಗೆದುಕೊಳ್ತಾ ಇದ್ದೀನಿ. ರೆಕ್ಟಾಂಗಲ್ ಟೂಲನ್ನು ತೆಗೆದುಕೊಂಡ ನಂತರ ಇದನ್ನು ಈ ಥರನಾಗಿ ಇಟ್ಟುಬಿಟ್ಟು ನಮಗೆ ಯಾವ ಥರ ಬೇಕೋ ಆ ಥರನಾಗಿ ಇಲ್ಲಿ ಸ್ಕ್ರೋಲ್ ಮಾಡಬೇಕು. ಏನು ಮಾಡಬೇಕು, ಜಗಬೇಕಾಗುತ್ತೆ. ಜಗದ ನಂತರ ನಮಗೆ ಎರೋ ಮಾರ್ಕ್ದಿಂದ ಏನು ಮಾಡಬೇಕು, ಈ ಥರನಾಗಿ ಸೆಟ್ಟಿಂಗ್ಗಳನ್ನು ಚೇಂಜ್ ಮಾಡಬಹುದು. ಅದಾದ ನಂತರ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಈ ಥರನಾಗಿ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಓವರ್ಶೀಟನ್ನು ಪೂರ್ತಿಯಾಗಿ ಮೈನಸ್ ಮಾಡಬೇಕು. ಮೈನಸ್ ಮಾಡಿದ ನಂತರ ನಾವೇನು ಮಾಡ್ಬೇಕಪ್ಪ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಇಲ್ಲಿ ಇದನ್ನ ನಾವು ನೋಡ್ಬೋದು. ನಾವು ಯಾವ ಥರನಾಗಿ ಮಾಡ್ಕೋಬೇಕಂತೀವಲ್ಲ ಆ ಥರನಾಗಿ ನಾವು ಮಾಡ್ಕೋಬೋದು. ಈಗ ನೀವು ನೋಡ್ಬೋದು ಯಾವ ಥರ ಆಗ್ತಾ ಇದೆ ಅಂತೇಳಿ. ನಾನು ಇದನ್ನ ಬಳಸ್ತಾ ಇದ್ದೀನಿ. ಅದಕ್ಕಾಗಿ ಇದಾದ ನಂತರ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ ಈ ಮೇಲ್ಗಡೆ ಈ ತರನಾಗಿ ಸ್ಕ್ರೋಲ್ ಮಾಡಿದ ನಂತರ ಇದನ್ನ ಈ ತರ ಈ ಕಡೆ ಸರ್ಚ್ಕೊಂಡು ನಾವು ಪೂರ ಫುಟೇಜ್ ಹಾಕೋತಾ ಇದೀವಲ್ಲ, ಅದಕ್ಕಾಗಿ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಇದನ್ನ ಈ ತರ ಸರ್ಚ್ತಾ ಇದ್ವಿ. ಸರ್ಚ್ ಕಿಂದ ಇಲ್ಲೊಂದು ಕೀ ಫ್ರೇಮ್ ಅನ್ನು ಹಾಕೋದು ಅವಶ್ಯಕತೆ. ಇದನ್ನ ಕೀ ಫ್ರೇಮ್ ಹಾಕಿದ ನಂತರ ಮಾಡಿದ ನಂತರ ಇದನ್ನ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ತರನಾಗಿ ಬಳಸ್ಕೋಬೇಕು. ಈ ತರನಾಗಿ ಅದಾದ ನಂತರ ನೆಕ್ಸ್ಟ್ ಬರೋದೇನಪ್ಪಾ ಅಂತಂದ್ರೆ ನಾವು ಯಾವ ತರ ಫೈರ್ ಎಫೆಕ್ಟ್ ಅನ್ನು ನಾವು ಬಳಸ್ಕೋತೀವಿ ಅನ್ನೋದು. ಈಗ ನಾವು ಫೈರ್ 0 1 2 ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಕಾಣುತ್ತೆ. ನಾವು ಇಲ್ಲಿ ಬಂದ್ಬಿಟ್ಟು ಏನ್ ಮಾಡ್ತೀವಪ್ಪ ಅಂದ್ರೆ ಇದನ್ನ 0 ಮಾಡಿಬಿಟ್ಟು ಇಲ್ಲೊಂದು ಇದನ್ನ ಹಾಕ್ತೀವಿ. ಹಾಕಿದ ನಂತರ ಒಂದ್ ಸ್ವಲ್ಪ ಇದನ್ನ ಮುಂದ್ಗಡೆ ಬರ್ತೀವಿ. ಮುಂದ್ಗಡೆ ಬಂದ ನಂತರ ಇದನ್ನ ನಮಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಇಲ್ಲಿ ಈ ತರನಾಗಿ ಸ್ಕ್ರೋಲ್ ಮಾಡ್ತೀವಿ. ಈ ತರ ಯಾವ ತರನಾಗಿ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ನೀವು ನೋಡ್ಬೋದು. ಅದಾದ ನಂತರ ಸ್ಟಾರ್ಟಿಂಗ್ ಬರ್ತೀವಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇಲ್ಲಿ ಸ್ಟಾರ್ಟಿಂಗ್ ಮತ್ತೆ ಎಂಡ್ ಅಂತ ಇದೆಯಲ್ಲ, ಅದನ್ನ ಏನ್ ಮಾಡ್ತೀವಿ ಅಂದ್ರೆ 0 ಮಾಡಿಬಿಟ್ಟು ಇಲ್ಲೊಂದು ಕೀ ಫ್ರೇಮ್ ಅನ್ನು ಹಾಕ್ತಾ ಇದೀವಿ. ಅದಾದ ನಂತರ ನಮಗೆ ಎಷ್ಟು ಡ್ಯೂರೇಷನ್ ಅಲ್ಲಿ ನಮಗೆ ಇದು ಏನಾಗಬೇಕಪ್ಪ ಅಂದ್ರೆ ರೌಂಡ್ ಹಾಯ್ಬೇಕು ಅನ್ನೋದ್ರ ಕುರಿತಾಗಿ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಇಲ್ಲಿ ಇದು ಮಾಡ್ತಾ ಇದೀವಿ. ನಮಗೆ ಒಂದು ಮಿನಿಮಮ್ ಒಂದು ಸೆಕೆಂಡ್ ಅಲ್ಲಿ 1 ಸೆಕೆಂಡ್ 23 ಮೈಕ್ರೋ ಸೆಕೆಂಡ್ ನಲ್ಲಿ ನಮಗೆ ಏನಾಗಬೇಕಪ್ಪ ಅಂದ್ರೆ ಇದು ಪೂರ್ತಿಯಾಗಿ ರೌಂಡ್ ಆಗ್ಬೇಕು. ಆ ತರನೇ ನಾವು ಮಾಡ್ತಾ ಇದೀವಿ. ಈಗ ನೀವು ನೋಡ್ಬೋದು, ಈಗ ನಾವು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಏನೂ ಇಲ್ಲ, ಇದು ಯಾವ ತನಾಗಿ ರೌಂಡ್ ಆಗ್ತಾ ಇದೆ ಅಂತ ನೋಡ್ಬೋದು ನೀವು. ಈ ತನಾಗಿ ರೌಂಡ್ ಆಗುತ್ತೆ. ಏನಪ್ಪಾ ಅಂದ್ರೆ ಇದು ಇಷ್ಟ ಆದ ನಂತರ ಏನಪ್ಪಾ ಅಂದ್ರೆ ಎಷ್ಟೊಂದು ಕ್ರಿಯೇಟಿವಿಟಿ ಏನು ಅನಿಸ್ತಾ ಇಲ್ಲ ಇದು. ಅದಕ್ಕಾಗಿ ನಾವು ಇನ್ನೂ ಏನ್ ಮಾಡ್ತಾ ಇದೀವಿ ಅಂದ್ರೆ ಇದಕ್ಕೆ ನಾವು ಏನ್ ಫೋಟೋ ಕ್ಲಿಕ್ ತಗೊಂಡಿವಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ವಿ. ಅದಾದ ನಂತರ ನಾವು ಇಲ್ಲಿ ಬರ್ತೀವಿ. ಟ್ರಾನ್ಸ್ಫಾರ್ಮರ್ ಅನ್ನುವಂಥದ್ದು ಇದೆಯಲ್ಲ, ಇದನ್ನ ಆಫ್ ಮಾಡಿದ್ರೆ ಈ ತರ ಆಗುತ್ತೆ. ಆನ್ ಮಾಡಿಬಿಟ್ಟು ಇಲ್ಲೊಂದು ಕೀ ಫ್ರೇಮ್ ಅನ್ನು ಹಾಕೋತಾರೆ. ಇಲ್ಲೊಂದು ಕೀ ಫ್ರೇಮ್ ಅನ್ನು ಹಾಕೋ ನಂತರ ನಾವು ಸ್ವಲ್ಪ ಮುಂದ್ಗಡೆ ಬಂದ್ಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ ಇದನ್ನ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಅಂದ್ರೆ ನಮ್ ಕ್ಲಿಕ್ ಏನಾಗಪ್ಪ ಅಂದ್ರೆ ಒಡಿಲಾರ ತರ ನೋಡ್ಕೊಂಡು ನಾವು ಇದನ್ನ ಏನ್ ಮಾಡ್ತಾ ಇದೀವಿ ಅಂದ್ರೆ ಸರ್ಸ್ತಾ ಇದೀನಿ ಮುಂದ್ಗಡೆ ಸರಿದ ನಂತರ ಈಗ ನೀವು ನೋಡ್ಬೋದು ಯಾವ ತರನಾಗಿ ಕ್ರಿಯೇಟ್ ಆಗಿದೆ ಅಂತೇಳಿ. ಈ ತರನಾಗಿ ಕ್ರಿಯೇಟ್ ಆಗುತ್ತೆ. ಈ ತರನಾಗಿ ಕ್ರಿಯೇಟ್ ಆದ ನಂತರ
ಇದು ಇನ್ನು ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನು ಮಜಾ ಮಾಡೋದಕ್ಕಾಗಿ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಫಿಲ್ಟರ್ನಲ್ಲಿ ಹೊಂಟಿ ಫಿಲ್ಟರ್ನಲ್ಲಿ ಹೋಗ್ಬಿಟ್ಟು ನಮಗೆ ಯಾವ ತರ ಫಿಲ್ಟರ್ ಬೇಕೋ ಆ ತರ ಫಿಲ್ಟರ್ಗಳನ್ನು ನಾವು ಬಳಸಬಹುದು. ಈ ತರ ಫಿಲ್ಟರ್ ಬೇಕಾ ಬೇಡ ಅಂದ್ರೆ ಈ ತರ ಫಿಲ್ಟರ್ನ ಬಳಸಬಹುದು. ಫ್ರೀ ಫಿಲ್ಟರ್ ಇವೆಲ್ಲ ಏನಪ್ಪಾ ಅಂದ್ರೆ ಕ್ಲಿಕ್ ಮಾಡೋದು ಈ ತರ ಡ್ರಾ ಮಾಡಿದ್ರೆ ಸಾಕು. ಫಿಲ್ಟರ್ ಏನಾಗುತ್ತಪ್ಪ ಅಂದ್ರೆ ಅಪ್ಲೈ ಆಗುತ್ತೆ. ಈಗ ನೀವು ಫಿಲ್ಟರ್ನ ಮತ್ತೆ ಏನೇ ಎಫೆಕ್ಟ್ ಅನ್ನ ಯಾವ ತರ ಹಾಕ್ಬೇಕು ಅನ್ನೋದ್ರ ಕುರಿತಾಗಿ ಕಲ್ತ್ರಿ. ನೀವೀಗ ಫಿಲ್ಟರ್ ಮತ್ತು ಎಫೆಕ್ಟ್ ಅನ್ನ ಯಾವ ತರ ಹಾಕ್ಬೇಕು ಅನ್ನೋದ್ರ ಬಗ್ಗೆ ನೀವು ಈಗ ತಿಳ್ಕೊಂಡ್ರಿ ಅಂತ ಅಂದ್ಕೋತಾ ಇದೀನಿ. ಅದಾದ ನಂತರ ನಾವು ನೆಕ್ಸ್ಟ್ ಬರೋದು ಏನಪ್ಪಾ ಅಂದ್ರೆ ಸ್ಟಿಕ್ಕರ್ ಗಳನ್ನ ಯಾವ ತರ ಬಳಸಬೇಕು ಅನ್ನೋದ್ರ ಕುರಿತಾಗಿ ನಾವು ಸಬ್ಸ್ಕ್ರೈಬ್ ಬಟನ್ ಈ ತರ ಹಾಕೋಬಹುದು. ಈಗ ಈ ತರ ಡ್ರಾ ಮಾಡಿಬಿಟ್ಟು ಈ ತರ ಇಟ್ಕೊಂಡ್ರೆ ಸಾಕು. ಸಬ್ಸ್ಕ್ರೈಬ್ ಬಟನ್ ಏನಾಗುತ್ತಪ್ಪ ಅಂದ್ರೆ ಆನ್ ಆಗುತ್ತೆ. ನಾವು ಒಂದ್ ಸ್ವಲ್ಪ ಇದನ್ನ ಸಣ್ಣ ಕೂಡ ಮಾಡ್ಕೋಬಹುದು, ದೊಡ್ಡ ಕೂಡ ಮಾಡ್ಕೋಬಹುದು. ನಾವ್ ಎಲ್ಲಿ ಇಟ್ಕೋಬೇಕಂತೀವೋ ಆ ತರನಾಗಿ ಇಟ್ಕೋಬಹುದು. ನಾವ್ ಇದರ ಮೇಲೆ ಈ ತರನಾಗಿ ಸರ್ಚಿ ಅದಾದ ನಂತರ ನಮಗ ಯಾವ ತರನ ಬೇಕೋ ಆ ತರನಾದ ಒಂದು ಇದನ್ನ ನಾವೇನ್ ಮಾಡಬಹುದು ಅಂದ್ರೆ ಇಲ್ಲಿ ನಾವು ಆಡ್ ಮಾಡ್ಕೋಬಹುದು. ಈಗ ಈ ಎಫೆಕ್ಟ್ ಜೊತೆ ಇದನ್ನ ನಾವ್ ಏನ್ ಮಾಡ್ತಾ ಇದೀನಪ್ಪ ಅಂದ್ರೆ ಈ ತರ ಇಟ್ಕೋತಾ ಇದೀನಿ. ನೀವು ನೋಡ್ಬೋದು ಯಾವ ತರನಾಗಿ ನಾವು ಸ್ಟಿಕ್ಕರ್ ಗಳನ್ನ ಬಳಸ್ಕೊತಾ ಇದೀವಿ ಅಂತೇಳಿ. ಈಗ ಫಸ್ಟ್ ಸ್ಟಾರ್ಟಿಂಗ್ ದಿಂದ ನಾವು ಈ ತರನಾಗಿ ಬಳಸ್ಕೊತಾ ಇದೀನಿ. ನೀವು ಇದನ್ನು ಕೂಡ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ ಅನಿಮೇಷನ್ ಮೂಲಕ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ಇದನ್ನ ಮಾಡ್ಕೋಬಹುದು. ಇದನ್ನ ನಾನು ಸ್ಪೆಷಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.